ಎಲ್ರಿಗೂ ಬೆಳಗಿನ ಶುಭೋದಯ. ನಾವು ಈ ದಿನ 8ನೇ ತರಗತಿಯಲ್ಲಿ ಬರುವಂತಹ ಮೇಲಾಟಗಳಲ್ಲಿ ಒಂದಾಗಿರುವಂತಹ ಎತ್ತರ ಜಿಗಿತದ ಬಗ್ಗೆ ನಾವು ಈ ದಿನ ತಿಳ್ಕೊತಾ ಇದ್ದೀವಿ. ಜಿಗಿತಗಳಲ್ಲಿ 3 ವಿಧ. ಯಾವ್ಯಾವುದು? ಮತ್ತೆ ತ್ರಿವಿಧ ಜಿಗಿತ, ಉದ್ದ ಜಿಗಿತ, ಇದನ್ನ ಲಾಂಗ್ ಜಂಪ್ ಅಂತ ಕರಿತೀವಿ ಅಲ್ವಾ? ಉದ್ದ ಜಿಗಿತ, ಜಂಪ್. ನೆಕ್ಸ್ಟ್ ತ್ರಿವಿಧ ಜಿಗಿತ, ಇದನ್ನು 9ನೇ ತರಗತಿಯಲ್ಲಿ ನೋಡ್ತೀವಿ. ಟ್ರಿಬಲ್ ಜಂಪ್. ನೆಕ್ಸ್ಟ್ ಹೈ ಜಂಪ್. ಎತ್ತರ ಜಿಗಿತವನ್ನ ಏನಂತ ಕರಿತೀವಿ? ಹೈ ಜಂಪ್ ಅಂತ ಹೇಳಿ ಕರಿತೀವಿ. ಹೈ ಜಂಪ್. ಈ 3 ರೀತಿಯಲ್ಲಿ ನಾವು ಜಿಗಿತಗಳನ್ನ ನೋಡ್ತೀವಿ. ಅರ್ಥ ಆಯ್ತಲ್ಲ? ಲಾಂಗ್ ಜಂಪ್ ಅನ್ನ ಉದ್ದ ಜಿಗಿತ ಅಂತ ಕರಿತೀವಿ, ತ್ರಿವಿಧ ಜಿಗಿತವನ್ನ ಟ್ರಿಬಲ್ ಜಂಪ್ ಅಂತ ಕರಿತೀವಿ, ಎತ್ತರ ಜಿಗಿತವನ್ನ ಹೈ ಜಂಪ್ ಅಂತ ಕರಿತೀವಿ. ಈ ಹೈ ಜಂಪ್ ಅನ್ನ ಹಾಡಬೇಕು ಅಂತ ಹೇಳಿದ್ರೆ ನಾವು ಕೆಳಗಡೆ ಮೆತ್ತನೆ ಹಾಸಿಗೆಗಳನ್ನ ನೋಡ್ತೀವಿ. ಸ್ಟೇಟ್ ಲೆವೆಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ? ಮೆತ್ತನೆಯ ಬೆಡ್ ಗಳನ್ನ ಹಾಕಿರ್ತಾರೆ. ಆ ಕೋಲಿನ ನೇರವಾಗಿ ಬಂದು ನಾವೇನ್ ಮಾಡ್ತೀವಿ, ಇಲ್ಲೆಲ್ಲ ವಲಯ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಏನ್ ಮಾಡ್ತಾರೆ? ಮಳಲಿನ ಮೇಲೆ ಜಂಪ್ ಅನ್ನ ಮಾಡಿಸ್ತಾರೆ. ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ? ಮೆತ್ತನೆಯ ನೆಲ ಹಾಸು ಬೆಡ್ ಅನ್ನ ಹಾಕಿರ್ತಾರೆ. ಅದ್ರ ಮೇಲ್ಗಡೆ ನಾವೇನ್ ಮಾಡ್ತೀವಿ? ಓಡ್ ಬರ್ತೀವಿ, ಟೇಕ್ ಆಫ್ ಅನ್ನ ತಗೋತೀವಿ. ಟೇಕ್ ಆಫ್ ಅನ್ನ ಯಾವ ರೀತಿ ತಗೋಬೇಕು? ಮಿಸ್ ಆಗಿ ಸ್ಟ್ರೈಟ್ ಓಡ್ ಬರ್ತೀವಿ, ನನಗೆ ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ? ಸುಮ್ಮನೆ ಚಾನಲ್ ಅಲ್ಲಿ ಎಲ್ಲೆಲ್ಲ ಹೆಂಗೆ ಡೈ ಹೊಡಿತೀವೋ ಹಂಗ್ ಡೈ ಹೊಡಿತೀವಿ ಮಿಸ್, ನಮ್ಗೆ ಹಂಗಾಗಿ ಗೊತ್ತಾಗ್ತಿಲ್ಲ ಹೆಂಗ್ ಆರೋದು ಅಂತ ಹೇಳಿದ್ರೆ ಟೇಕ್ ಆಫ್ ಅನ್ನ ಯಾವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ? ಲಾಂಗ್ ಜಂಪ್ ಅಲ್ಲಿ ಎರಡು ಸ್ಟ್ಯಾಂಡ್ ಗಳು ಇರ್ತವೆ, ಗೊತ್ತಾಯ್ತಾ? ಇದು ಅಡ್ಡ ಬಾರ್, ಅಡ್ಡ ಗೋಲ್ ಅಂತ ಕರಿತೀವಿ ನಾವು. ಇವೆರಡು ಏನು ಸ್ಟ್ಯಾಂಡ್ ಅಂತ ಕರಿತೀವಿ. ಸ್ಟ್ಯಾಂಡ್ ಇದು ಅಡ್ಡ ಗೋಲು. ನಾವು ಜಿಗಿತವನ್ನ ಎಷ್ಟು ನಾವು ಜಿಗಿತವನ್ನ ಆಡ್ಕೊಳ್ತಾ ಹೋಗ್ತೀವಿ. ಒಂದು ಲೆವೆಲ್ಗೆ ಎಲ್ಲರಿಗೂ ಈ 14 ವರ್ಷದ ಮಕ್ಕಳಿಗೆ ಏನ್ ಮಾಡ್ತೀವಿ ನಾವು? 4.5 ಇಂದ ಸ್ಟಾರ್ಟ್ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಜಿಗಿತದ ಎತ್ತರವನ್ನ ಏನ್ ಮಾಡ್ಬೇಕು? ಪ್ರತಿಯೊಬ್ಬರಿಗೂ ಕೇಳಿಸುವ ರೀತಿಯಲ್ಲಿ ಹೇಳ್ಬಿಟ್ಟು ನಾವು ಜಿಗಿತದ ಎತ್ತರವನ್ನ ನಾವು ಏನ್ ಮಾಡ್ಬೇಕು? ಏರಿಸ್ಬೇಕು, ಬದಲಾವಣೆಯನ್ನ ಮಾಡ್ಬೇಕು. ಆ ರೀತಿ ಬದಲಾವಣೆಯನ್ನ ಮಾಡಿದಾಗ ನಾವು ಓಡ್ ಬರ್ತೀವಿ. ಓಡ್ ಬಂದಾಗ ಟೇಕ್ ಆಫ್ ಅನ್ನ ಯಾವ ರೀತಿ ತಗೋಬೇಕು? ನಮ್ಮ ಕೈ ಭುಜ ಬಲಗಡೆ ಅಂದ್ರೆ ಬಲಗೈ ಅಥವಾ ಎಡಗೈ, ಈ ಸ್ಟ್ಯಾಂಡ್ ಅಡ್ಡಗೆರೆ ಅಡ್ಡಗೋಲ್ ಇದೆಯಲ್ಲ, ಆ ಅಡ್ಡಗೋಲಿಗೆ ಸಮನಾಗಿ ನಾವೇನ್ ಮಾಡ್ಬೇಕು? ಹೀಗೆ ಸ್ಟಿಫ್ ಆಗಿರ್ಬೇಕು. ಇದು ಅಡ್ಡ ಬಾರ್ ಅಂತ ಅನ್ಕೊಳ್ಳಿ. ನನಗೆ ಗೋಡೆ ನನಗೆ ಅಡ್ಡ ಗೋಲ್, ಸರಿನಾ? ನಾನು ಇದಕ್ಕೆ ಸಮನಾಗಿ ಹೀಗೆ ನಿಂತ್ಕೋಬೇಕು, ಇಲ್ಲಿ ಕುತ್ ಮಾಡ್ಕೋಬೇಕು. ಟೇಕ್ ಆಫ್ ಅನ್ನ ಈಗರ ಓಡ್ ಬರ್ಲಿ, ಈಗ ಅದು ಓಡ್ ಬರ್ಲಿ. ಈ ಕಡೆಯಿಂದ ಓಡ್ ಬರೋದಾದ್ರೆ ಬಲಗೈಯನ್ನು ತಗೊಂಡು ಕುರ್ತ್ ಮಾಡ್ಕೋಬೇಕು ಇಲ್ಲಿ. ಅದು ಈ ಕಡೆಯಿಂದ ಓಡ್ ಬರೋದಾದ್ರೆ ಎಡಗೈನ ತೋರಿಸ್ಬಿಟ್ಟು ನಾನು ಕುರ್ತನ್ನ ಮಾಡ್ಕೋತೀನಿ. ಅಡ್ಡ ಗೋಲಿಂದ ಮೆಜರ್ಮೆಂಟ್ ತಗೊಂಡು ಬಂದು ಏನ್ ಮಾಡ್ತೀವಿ? ಸ್ಟ್ರೈಟ್ ಆಗಿ ಓಡ್ ಬರೋದಕ್ಕಿಂತ ನಾವು ಸೈಡ್ ಅಲ್ಲಿ ಓಡ್ ಬರ್ಬೇಕು. ಹೈ ಜಂಪ್ ಅನ್ನ ಆಡ್ಬೇಕಾದ್ರೆ ಏನ್ ಮಾಡ್ತೀವಿ? ಸ್ಟ್ರೈಟ್ ಆಗಿ ಓಡ್ ಬಂದಾಗ ನಮ್ಗೆ ಏನಾಗುತ್ತೆ? ಎದೆ ಮೇಲೆ ಬಂದಂಗ ಆಗುತ್ತೆ, ಗೊತ್ತಾಯ್ತಲ್ಲ? ಆಡ್ಬೇಕಾದ್ರೆ ಭಯ ಹಾಬಿಗಳು ಉಂಟಾಗ್ತವೆ. ಅದೇ ಸೈಡ್ ಇಂದ ಓಡ್ ಬಂದಾಗ ನಾವು ಆರಾಮಾಗಿ ನಾವು ಜಂಪ್ ಅನ್ನ ಮಾಡ್ತೀವಿ. ಅದರಲ್ಲಿ ನಾವು ಎತ್ತರ ಜಿಗಿತದಲ್ಲಿ ಮೊದಲನೇದಾಗಿ ಯಾವ ಯಾವ ಅಂಶಗಳನ್ನ ನೋಡ್ತೀವಪ್ಪ ಅಂತ ಹೇಳಿದ್ರೆ ಸ್ಪರ್ಧೆಯ ಮೂಲ ನಿಯಮಗಳ ಬಗ್ಗೆ ನಾವು ತಿಳಿತಾ ಹೋಗ್ತೇವೆ. ಎತ್ತರ ಜಿಗಿತವನ್ನ ಆಡ್ಬೇಕು ಅಂತಂದ್ರೆ ನಾವು ಯಾವ ಯಾವ ನಿಯಮಗಳನ್ನ ಕಲ್ತಿರ್ಬೇಕು ಅಂತ. ನೆಕ್ಸ್ಟ್ ಸ್ಪರ್ಧೆಯಲ್ಲಿ ಮಾಡಬಹುದಾದ ತಪ್ಪುಗಳು. ನಾವು ಎತ್ತರ ಜಿಗಿತವನ್ನ ಆಡ್ಬೇಕಾದ್ರೆ ನಾವು ಏನೇನು ತಪ್ಪುಗಳನ್ನ ಮಾಡ್ತೀವಿ? ಎತ್ತರ ಜಿಗಿತದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳು. ಈ ಜಿಗಿತದ ಸ್ಪರ್ಧೆಯಲ್ಲಿ ಯಾವ ಯಾವ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಅದರಲ್ಲಿ ಮೊದಲನೇದಾಗಿ ನಿಯಮಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಎತ್ತರ ಜಿಗಿತದ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತೆಗೆದುಕೊಳ್ಬೇಕು. ನಾನು ಅವಾಗಲೇ ಹೇಳಿದೆ, ಟೇಕ್ ಆಫ್ ಅನ್ನ ಗುರ್ತ್ ಮಾಡ್ಕೋಬೇಕು. ಫಸ್ಟ್ ಟೇಕ್ ಆಫ್ ಅನ್ನ ಗುರ್ತ್ ಮಾಡ್ಕೋಬೇಕು. ಓಡ್ ಬರ್ತೀರಿ, ಓಡ್ ಬಂದು ನಾನು 2 ಕಾಲಲ್ಲಿ ನಿಂತ್ಕೊಂಡು ಆಮೇಲೆ ಜಂಪ್ ಮಾಡ್ತೀನಿ ಅಂದ್ರೆ ಅಲ್ಲ. ಓಡ್ ಬರ್ಬೇಕಾದ್ರೆ ಒಂದು ಕಾಲನ್ನ ಊರಿ ಇನ್ನೊಂದು ಕಾಲಿನಿಂದ ಏನ್ ಮಾಡ್ಬೇಕು? ಅಡ್ಡ ಗೋಲನ್ನ ಆಡ್ಬೇಕು. ಅದಕ್ಕೆ ಟಚ್ ಮಾಡಬಾರ್ದು. ಜಿಗಿತಗಾರ ಬಾರ್ಬೇಕಾದ್ರೆ ಅಡ್ಡ ಗೋಲಿಗೆ ಅಡ್ಡ ಬಾರಿಗೆ ಕ್ರಾಸ್ ಬಾರ್ ಅಂತ ಕರಿತೀವಿ ನಾವು.
ಗೊತ್ತಾಯ್ತಲ್ಲ? ಅಡ್ಡಗೋಲನ ಏನಂತ ಕರಿತೀವಿ? ಕ್ರಾಸ್ ಬಾರ್ ಅಂತ ಕರಿತೀವಿ. ಅದನ್ನ ಟಚ್ ಮಾಡ್ದೇನೆ ಏನ್ ಮಾಡ್ಬೇಕು ನಾವು ಒಳಗಡೆ ಜಂಪ್ ಅನ್ನ ಮಾಡಬೇಕು. ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನ ತೆಗೆದುಕೊಂಡು ನಾವು ಜಿಗಿತವನ್ನ ಜಿಗಿಬೇಕು. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಪ್ರಯತ್ನಗಳನ್ನ ನೀಡಲಾಗುವುದು. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಪ್ರಯತ್ನಗಳನ್ನ. ನೀವೀಗ 8th ಸ್ಟ್ಯಾಂಡರ್ಡ್ ಮಕ್ಕಳು ಎಷ್ಟು ಜನ ಇದ್ರಿ? 34 ಜನ ಇದ್ರಿ ಅಂತ ಅನ್ಕೊಳ್ಳಿ. ನಾನೀಗ ಎತ್ತರ ಜಿಗಿತವನ್ನ ಆಡೋದಕ್ಕೆ ಕರ್ಕೊಂಡು ಹೋದೆ. ಒಬ್ಬೊಬ್ಬರಿಗೆ ಅದು ಹೆಂಗ ಆಡೋದು ಅಂತಾನೆ ಗೊತ್ತಿರೋದಿಲ್ಲ. ನಾನು ಹೋಗ್ತೀನಿ, ನೋಡಪ್ಪ ಹೀಗಿದೆ ಅಂತ ಎಲ್ಲ ಹೇಳಿದೆ. ನಾನು ಇಲ್ಲಿ ಏನ್ ಹೇಳಿರ್ತೀನೋ ಅದನ್ನೇ ಅಲ್ಲಿ ಏನು ಕೂಡ ನಿಲ್ಲಿಸ್ತೀನಿ. ಬರ್ತೀರಿ, ಒಬ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಬರ್ತೀರಿ, ಕೆಳಗಡೆಯಿಂದ ನುಸ್ಕೊಂಡು ಹೋಗ್ತೀರಿ. ಬರ್ತೀರಿ, ಸೈಡಲ್ಲಿ ಹೋಗ್ಬಿಡ್ತೀರಿ. ಬರ್ತೀರಿ, ಎದೋ ಕಾಲ್ ಮಧ್ಯೆ ಸಿಕ್ಕಾಕೊಂಡ್ಬಿಡುತ್ತೆ ಗೋಲು, ಅಡ್ಡಗೋಲು. ಅವಾಗ ಏನ್ ಮಾಡ್ಬೇಕು? ನಿಮಗೆ ಇನ್ನೂ ಅದು ಸೆಟ್ ಆಗಿರಲ್ಲ ಆಟ. ಹಾಗಾಗಿ ನಾವೇನ್ ಮಾಡ್ಬೇಕು? ಕಡಿಮೆ ಮೆಜರ್ಮೆಂಟ್ ಅನ್ನ ಇಡಬೇಕು. ನಿಮಗೆ ಈಗ ಈ ವಯಸ್ಸಿನವರಿಗೆ ಎಷ್ಟು ಮಾಮೂಲಿಯಾಗಿ ಆಡ್ಬೋದು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಾನು ಬಾಲ್ ಅನ್ನ ಕೆಳಗಡೆ ಇಟ್ಟಿದ್ದೀನಿ. ನಾನು ಏನ್ ಮಾಡ್ತೀರಿ? ಎಲ್ರು ಬರ್ತೀರಿ, ಆಡ್ತೀರ. ನೆಕ್ಸ್ಟ್ ಎಲ್ರು ಆಡಿ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಅದನ್ನು ಕೂಡ 3 ಪ್ರಯತ್ನಗಳನ್ನ. ಈಗ 2ನೇ ಸ್ಟೆಪ್ ಅನ್ನ ಜಾಸ್ತಿ ಮಾಡಿದಾಗ ಆಗ್ಲಿಲ್ಲ, ಒಬ್ರು ಫಸ್ಟ್ಗೆ ಮೊದಲಿಗೆ ಬರೋನು ಆಗ್ಲಿಲ್ಲ, ನೀನ್ ಆಡಿಲ್ಲ ಸೈಡಿಗೆ ಅಂತ ಕೂರ್ಸೋದಲ್ಲ. ಏನ್ ಮಾಡ್ಬೇಕು? ಅವಾಗ 3 ಪ್ರಯತ್ನಗಳನ್ನ ಕೊಡ್ಬೇಕು. 3 ಚಾನ್ಸ್ ಅಂತ ಹೇಳ್ತೀವಿ. 3 ಚಾನ್ಸ್ ಅನ್ನ, 3 ಅವಕಾಶವನ್ನ ಕೊಟ್ಟು ಅವರಿಗೆ ಆಡಿಸ್ಬೇಕು. ಅದನ್ನ ಎಲ್ರು ಯಾರು ಆಗ್ಲಿಲ್ವಾ ಮತ್ತೆ ಕೆಳಗಡೆ ಇಳಿಸ್ಬೇಕು ಸ್ವಲ್ಪ. ಆಗ ಮತ್ತೆ 3 ಪ್ರಯತ್ನಗಳನ್ನ ಕೊಡ್ಬೇಕು. ಈ ರೀತಿಯಾಗಿ ಪ್ರತಿಯೊಂದು ಎತ್ತರವನ್ನ ನಾವು ಬದಲಾವಣೆಯನ್ನ ಮಾಡಿದಾಗ ನೋಡಿ, ನಾನೀಗ 5 ಅಥವಾ 4.7 ಇದೆ ಅಂತ ಅನ್ಕೊಳ್ಳಿ. ನಾನೀಗ ಒಂದೇ ಸಲ 4.10 4.15 ಚೇಂಜ್ ಮಾಡಬಾರ್ದು. ಏನ್ ಮಾಡ್ಬೇಕು? ಒಂದೊಂದ 2 ಸೆಂಟಿಮೀಟರ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆಗ ಅವ್ರಿಗೆ ಭಯ ಆಗೋದಿಲ್ಲ. ಎದುರುಗಡೆ ಬರುವಂತವರಿಗೆ ಏನಾಗೋದಿಲ್ಲ, ಅಷ್ಟೇ ತಾನೇ ಅನ್ನುವಂತಹ ಮನೋಭಾವನೆ ಬರೋ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ಮೆಜರ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಮೆಜರ್ಮೆಂಟ್ಗೂ ಇಲ್ಲಿ ಬಂದಿದೆ, ಇಲ್ಲಿ ನಾನು ಮೊದಲಿಗೆ ಈ ಅಡ್ಡ ಬಾರಿಗೆ ಏನ್ ಮಾಡ್ಬೇಕು? 3 ಪ್ರಯತ್ನಗಳನ್ನ, 3 ಅವಕಾಶಗಳನ್ನ ನೀಡಬೇಕು. ಈ 3 ಅವಕಾಶಗಳನ್ನ ನೀಡಿ ಆದ್ಮೇಲೆ ಏನ್ ಮಾಡ್ಬೇಕು? ಅವರಿಗೆ ನಂತರದ ಬದಲಾವಣೆಯ ಎತ್ತರವನ್ನ ಏನ್ ಮಾಡ್ಬೇಕು? ಪ್ರತಿಯೊಬ್ಬರಿಗೂ ಕೇಳುವ ರೀತಿಯಲ್ಲಿ ಏನ್ ಮಾಡ್ಬೇಕು? ನಾವು ಕೇಳೋ ರೀತಿಯಲ್ಲಿ ಹೇಳ್ಬೇಕು. ಈಗ ಇಷ್ಟು ಮೆಜರ್ಮೆಂಟ್ ಅನ್ನ ಜಾಸ್ತಿ ಮಾಡಿದೀವಿ. 4.10 ಇದೆ. ಈಗ ನೆಕ್ಸ್ಟ್ 5 ಫೀಟ್ ಇದೆ ಅಲ್ವಾ? ಈ ರೀತಿಯಾಗಿ ನಾವು ಎತ್ತರವನ್ನ ಬದಲಾವಣೆಯನ್ನ ಮಾಡ್ತಾ ಹೇಳ್ತಾ ಹೋಗ್ಬೇಕು. ಈ ರೀತಿಯಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ 3 ಪ್ರಯತ್ನಗಳನ್ನ ನೀಡಬೇಕು. ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವಂತಹ ಪ್ರತಿ ಎತ್ತರವನ್ನ ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ಫಸ್ಟಿಗೆ ನಾನು 4 ಫೀಟ್ ಅಲ್ಲಿ ಇದ್ದೆ, ಅಲ್ಲಿಂದ 4.5 ಹೋದೆ. ಈ ರೀತಿಯಾಗಿ ನೋಡಿ, ಈಗ ಇಷ್ಟು ಎತ್ತರವನ್ನ ಏರ್ಸಿದೀವಿ ಅಂತೇಳಿ ಎಲ್ರಿಗೂ ಅಲ್ಲಿ ಕೂತಿರ್ತಾರಲ್ಲ ಸ್ಪರ್ಧಾಳುಗಳು, ಅವ್ರಿಗೆಲ್ರಿಗೂ ಕೇಳುವ ರೀತಿಯಲ್ಲಿ ನಾವು ಅವ್ರಿಗೆ ಜೋರಾಗಿ ಹೇಳ್ಬೇಕು. ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೂ ಈಗಿನ ಎತ್ತರ ಎಷ್ಟು ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು. ಹೇಳುವ ರೀತಿಯಲ್ಲಿ ನಾವು ಅವ್ರಿಗೆ ಕೇಳುವ ರೀತಿಯಲ್ಲಿ ಅವ್ರಿಗೆ ನಾವು ಹೇಳ್ಬೇಕು. ನಂತರ ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಪ್ರತಿ ಎತ್ತರವನ್ನ ಪ್ರಕಟಿಸಬೇಕು. ನಂತರ ನಿಗದಿತ ಎತ್ತರವನ್ನ ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸಬೇಕು. ನಿಗದಿತ ಎತ್ತರಗಳನ್ನ ಏನ್ ಮಾಡ್ಬೇಕು? ಸ್ಪರ್ಧಾಳುಗಳು ಪೂರೈಸಿದ ನಂತರ. ಈಗ ಎಲ್ರಿಗೂ ಕೂಡ ನಾನು 4 ಫೀಟ್ ಅನ್ನ ಇಟ್ಟಿದ್ದೀನಿ. ಎಲ್ರೂ ಕೂಡ ಜಿಗಿದ್ರು. 3 ಅವಕಾಶಗಳನ್ನ ಕೊಟ್ಟಿದ್ದೆ, ತಪ್ಪು ಮಾಡಿರ್ತಾರೆ. ಇದರಲ್ಲಿ ಒಂದು 18 ಜನ ಇದ್ದೀರಿ ಅಂತ ಹೇಳಿದ್ರೆ 10 ಜನ ಆಡಿದರೆ, ಇನ್ನು 8 ಜನ ಆಡಿಲ್ಲ. ಆದವರಿಗೆ 1ನೇ ಅವಕಾಶಕ್ಕೆ ಆರಿರ್ತಾರೆ. ಸುಮ್ಮನೆ ಮಿಸ್, ನನಗಿನ್ನು 2 ಅವಕಾಶ ಇದೆ, ನಾನು ಆಡ್ತೀನಿ ಅಂತ ಹೇಳಿದ್ರೆ ಅಲ್ಲ. ಒಂದ್ಸಲ ಆಡಿದಿರಿ ಅಂದ್ರೆ ಅವ್ರನ್ನ ಸೈಡಿಗೆ ಕೂರಿಸ್ಬೇಕು. ಆಡಿರೋನ್ನ ಯಾರು ಆಡಿರೋಲ್ವಾ ಅವ್ರನ್ನ ಈ ಕಡೆ ಸಪ್ರೇಟ್ ಆಗಿ ಲೈನ್ ಮಾಡಿಸ್ಬೇಕು. ಅವ್ರಿಗೆ ಇನ್ನೂ 2 ಅವಕಾಶ ಇರುತ್ತೆ. ಆ 2 ಅವಕಾಶದಲ್ಲಿ ಅವ್ರೇನ್ ಮಾಡ್ಬೇಕು? ಯಾರ್ಯಾರು ಜಿಗಿತಾರೋ, ಯಾರು ಕ್ಲಿಯರ್ ಮಾಡ್ತಾರೋ ಅವ್ರನ್ನ ಮತ್ತೆ ಈ ಗ್ರೂಪ್ಗೆ ಕೂರಿಸ್ಬೇಕು. ಯಾರು ಕ್ಲಿಯರ್ ಮಾಡ್ತಾರೋ ಅವ್ರಿಗೆ 3 ಅವಕಾಶಗಳನ್ನ ಕೊಟ್ಟು ಕೂಡ ಯಾರು ಜಿಗ್ದಿರೋಲ್ವೋ ಅವ್ರನ್ನ ಏನ್ ಮಾಡೋದು? ಆಟದಿಂದ ಹೊರಗಡೆ ಕೂರಿಸೋದು. ಅವ್ರ ಬರೀ ನೋಡ್ಬೇಕು ಯಾರು ಅತಿ ಎತ್ತರವಾದ ಎತ್ತರವನ್ನ ಆಡ್ತಾರೆ ಅನ್ನೋದನ್ನ ನಾವು ಅಬ್ಸರ್ವ್ ಈ ರೀತಿಯಾಗಿ ಕಂಡ್ಕೋಬಹುದು. ನಂತರ ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟುವು ಜಿಗಿಯನ್ನು ನಿರಾಕರಿಸಿ ಪಾಸ್ ಪಡೆಯುವ ಅವಕಾಶ. ಇದೇನಿದೆ? ಪಾಸ್ ಅಂದ್ರೆ ಯಾವ ರೀತಿ?
ಗೊತ್ತಿದೆಯಾ ಪಾಸ್? ಪಾಸ್ ಅಂದ್ರೆ ಗೊತ್ತಾ? ಹೆಂಗೆ, ಯಾವ ರೀತಿ ಪಾಸ್ ಪಡೆಯೋ ಅವಕಾಶ? ಪಾಸ್ ಅನ್ನ ಯಾವ ರೀತಿಯಾಗಿ ಪಡ್ಕೋಬಹುದು? ಒಬ್ಬರಿಗೆ ಏನಾಗುತ್ತೆ ಇದು ಅರ್ಥ ಕೇಳಿಸ್ಕೊಳ್ಳಿ. ಒಬ್ರು ಈಗ ನಾನೀಗ 5 ಫೀಟ್ ಅಂತ ಹೇಳಿದೆ, ಒಬ್ಬರಿಗೆ 4.5 ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. 4.5 ಈಗ ನಾವು 4.5 ಇದರಲ್ಲಿ ಚರಣ್ ಏನ್ ಮಾಡ್ದ, ಅವನಿಗೆ ಫಸ್ಟ್ ಅಟೆಂಪ್ಟ್ ಅವನಿಗೆ 4.8 ಇಂದ ಆಗೋದಕ್ಕೆ ಅವನಿಗೆ ಅವಕಾಶ. ಅವನಿಗೆ 4.58 ಇಂದಾನೆ ಅವನಿಗೆ ಅಭ್ಯಾಸ ಇಟ್ಬಿಟ್ಟಿದೆ, ಡೈಲಿ ಪ್ರಾಕ್ಟೀಸ್ 4.8 ಇಂದ. ಅವನಿಗೆ 4.5 ಅಂದ್ರೆ ಬಹಳ ಕಡಿಮೆ ಅಲ್ವಾ? ಅವನಿಗೆ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ಅವನಿಗೆ, ನಾನು ಇದನ್ನ ಕ್ಲಿಯರ್ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆಂಟ್ ಇದ್ದಾಗ ಮಿಸ್ ನಾನು ಇದನ್ನ ಆರೋದಿಲ್ಲ, ನಾನು ನೆಕ್ಸ್ಟ್ ಅಟೆಂಪ್ಟ್ಗೆ ಆಗ್ತೀನಿ, ನೆಕ್ಸ್ಟ್ ಬದಲಾವಣೆಗೆ ಆಗ್ತೀನಿ ಅಂದಾಗ ಅವನಿಗೆ ಪಾಸ್ ಅನ್ನ ಕೊಡ್ಬೋದು. ನಾವೇನ್ ಮಾಡ್ತೀವಿ, ಅವನ ಹೆಸರು ಮುಂದೆ ಚರಣ್ ಅಂತ ಇತ್ತು ಅಂದ್ರೆ ಈ 4.5 ಫೀಟ್ ಅನ್ನ ಏನ್ ಮಾಡ್ತೀವಿ, ಪಾಸ್ ಅಂತ ಬರ್ಕೊಳ್ತೀವಿ, ಪಿ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ 4.6 ಬಂತು ಅಥವಾ 7 ಬಂತು. ಈಗ ಅವನು ಸ್ಟಾರ್ಟಿಂಗ್ ಆಗೋದೇ ಇಲ್ಲಿ ಅಲ್ವಾ, ಇಲ್ಲಿಂದಾನೇ ಪ್ರಾಕ್ಟೀಸ್ ಅವನು. ಆಗ ನಾವೇನ್ ಮಾಡ್ತಾನೆ, ಇಲ್ಲಿ ಸೇರ್ಕೊತಾನೆ. ಈಗ ಮೇನ್ ಇರ್ತಾರಲ್ಲ 1 2 3 4 ಈ ಮುಂದೆಲ್ಲ ಆಟಗಾರ ಇರ್ತಾರಲ್ಲ ಅವರೆಲ್ಲ 4.5 ಇಂದ ಆಡ್ಕೊಂಡು ಅವ್ರು ಯಾರ್ಯಾರು ಕ್ಲಿಯರ್ ಮಾಡಿರ್ತಾರೋ ಕ್ಲಿಯರ್ ಅಂತ ಬರ್ಕೊಡ್ತೀವಿ. ಕ್ಲಿಯರ್ ಮಾಡದಿರೋರಿಗೆ ಆಟದಿಂದ ಹೊರಗಡೆ ಉಳಿಸ್ತೀವಿ, 3 ಅವಕಾಶಗಳನ್ನ ಕೊಟ್ಟಿರ್ತೀವಿ. ಇವನು ಚರಣ್ ಪಾಸ್ ಪಡ್ಕೊಂಡಿದ್ದ, ಹಾಗಾಗಿ ಅವನ ಪಾಸ್ ಅಂತೇಳಿ ಮುಂದಕ್ಕೆ ಕಳ್ಸಿದ್ವಿ. ಈ 4.7 ನಲ್ಲಿ ಅವನು ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಅಂತ ಬರ್ಕೊಂತೀವಿ, ಸಿ ಅಂತ ಬರ್ಕೊಂತೀವಿ. ಯಾರಾದ್ರೂ ಆಟದಿಂದ ಹೊರಗೊಳ್ದಿದ್ರೆ ಅವನ್ನ ಆಟದಿಂದ ಹೊರಗಡೆ ಕಳ್ಸೋದು. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಎತ್ತರ ಜಿಗಿತದಲ್ಲಿ ಅವರ ಸ್ಪರ್ಧಾಳುಗಳಿಗೆ ಏನ್ ಮಾಡೋದು, 3 ಅವಕಾಶಗಳನ್ನ ನೀಡಿ ವಿಫಲವಾದಲ್ಲಿ ಅವರನ್ನ ಸ್ಪರ್ಧೆಯಿಂದ ಹೊರಗಡೆ ಉಳಿಸೋದು ಅಥವಾ ಪಾಸ್ ಪಡೆಯುವ ಅವಕಾಶವನ್ನ ನೀಡ್ತೀವಿ. ನಿರಂತರವಾಗಿ 3 ಯತ್ನಗಳಲ್ಲಿ ಸ್ಪರ್ಧೆಯು ಎತ್ತರವನ್ನ ಕ್ರಮಿಸಲು ವಿಫಲನಾದಲ್ಲಿ 3 ಪ್ರಯತ್ನಗಳನ್ನ ನೀಡಿ ಕೂಡ ಆಟಗಾರ ಆ ಎತ್ತರವನ್ನ ಜಿಗಿಯದೇ ಇದ್ದಲ್ಲಿ ಅವನನ್ನ ಆಟದಿಂದ ಏನ್ ಮಾಡ್ತೀವಿ, ಹೊರಗಡೆ ಕಳಿಸ್ತೀವಿ. ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗೋಲು ಕೆಳಗೆ ಬಿದ್ದರೆ ಆ ಯತ್ನವನ್ನ ವಿಫಲ ಯತ್ನವನ್ನು ಪರಿಗಣಿಸಲಾಗುವುದು. ಓಡ್ ಬರ್ತೀರಿ, ಒಂದ್ ಕಾಲಲ್ಲಿ ಟೇಕ್ ಆಫ್ ತಗೊಂತೀರಿ, ಇನ್ನೊಂದು ಕಾಲಿಂದ ಜಿಗಿತೀರಿ, ಅವಾಗ ಏನಾಯ್ತು, ನನ್ನ ಕೂದಲು ಅಥವಾ ಕೈ ಕಾಲು ಅಥವಾ ದೇಹದ ಬಟ್ಟೆ ಏನಾಯ್ತು, ಆ ಕೋಲಿಗೆ ತಾಗಿ ಅಡ್ಡ ಗೋಲ್ ಕೆಳಗೆ ಬಿದ್ದುಬಿಡ್ತು. ಅದನ್ನ ಏನಂತ ಕರಿತೀವಿ, ಕೋಲ್ ಅಂತೇಳಿ ಕರಿತೀವಿ. ಅದಂಗೆ ಶೇಕ್ ಆಗಿ ನಿಂತ್ರೆ ಜಂಪ್ ಮಾಡ್ತೀರಿ, ಆ ಕೋಲ್ ಮಿಸ್ಕಾಡ್ತು, ಅಲ್ಗಾಡ್ತು, ಕೆಳಗೆ ಬೀಳಿಲ್ಲ, ಅದನ್ನ ಪಾಸ್ ಅಂತ ಕರಿತೀವೋ ಫೇಲ್ ಅಂತ ಕರಿತೀವಿ, ಪಾಸ್ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಅಡ್ಡಗೋಲ್ ಏನಾದ್ರು ತಾಗಿ ಕೆಳಗೆ ಬಿದ್ರೆ ಅದನ್ನ ಏನಂತ ಕರಿತೀವಿ, ಫೋಲ್ ಅಂತ ಕರಿತೀವಿ ಅಥವಾ ವಿಫಲ ಯತ್ನ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಸ್ಪರ್ಧೆಯಲ್ಲಿ ಸ್ಪರ್ಧಾಳು ನಿಗದಿತ ಎತ್ತರದಲ್ಲಿ ಟೇಕ್ ಆಫ್ ತೆಗೆದುಕೊಳ್ಳದೆ ಆಫ್ ರೈಟ್ಸ್ ಗಳನ್ನ ಅಡ್ಡಪಟ್ಟಿಯನ್ನ ಲ್ಯಾಂಡಿಂಗ್ ಫಿಟ್ ಅನ್ನ ಸ್ಪರ್ಶಿಸಿದಲ್ಲಿ ಆ ಯತ್ನವನ್ನು ಒಂದು ಯತ್ನವೆಂತೇಳಿ ಪರಿಗಣಿಸಲಾಗುವುದು. ಓಡ್ ಬರ್ತೀರಿ, ಓಡ್ ಬಂದು ಯಾವುದೋ ಈ ಕೋಲು ಮುಟ್ತೀರಿ ಅಥವಾ ಕೆಳಗಡೆ ಮುಸ್ಕೊಂಡು ಹೋಗ್ತೀರಿ ಅಥವಾ ಈ ನಮ್ಮ ದೇಹದ ಯಾವುದೇ ಭಾಗ ಈ ಕಂಬಗಳಿಗೆ ಅಥವಾ ಅಡ್ಡಗೋಲಿಗೆ ಅಥವಾ ಕೆಳಗಡೆ ಹೋದ್ರೆ ಅದನ್ನು ಕೂಡ ಒಂದು ಯತ್ನ ಅಂತ ಹೇಳಿ ಕರಿತೀವಿ, ಫೋಲ್ ಅಂತ ಕರಿತೀವಿ. ಇಲ್ಲ ನಾನು ಆರೇ ಇಲ್ಲ, ನನಗೆ ಇನ್ನೂ 2 ಅವಕಾಶ ಕೊಡಿ, ನನಗೆ ಇನ್ನೂ ಒಂದು ಅವಕಾಶ ಇದೆ ನಂದು, ನಾನು ಯಾಕಂದ್ರೆ ನಾನು ಇದ್ರ ಮೇಲಿಂದ ಜಿದ್ದಿಲ್ಲ ಅಂದ್ರೆ ವಾದಿ ಮಾಡಬಾರ್ದು. ಯಾಕೆ ಅಂತಿದ್ರೆ ಅದನ್ನು ಕೂಡ ನಾವು ಒಂದು ಯತ್ನ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ನಮ್ಮ ದೇಹದ ಯಾವುದೇ ಭಾಗ ಅಡ್ಡಗೋಲಿಗೆ ಅಥವಾ ಕಂಬಕ್ಕೆ ಅಥವಾ ಫೀಟ್ ಆರಕ್ಕೆ ಅಂತ ಮಾಡಿರ್ತೀವಲ್ಲ ಅಂಕಣನ ಅದ್ರ ಒಳಗಡೆ ನೀವು ಕಾಲು ಇಟ್ಟಿದ್ರೆ ನಾವೇನಾಯ್ತು, ಅದನ್ನು ಕೂಡ ಒಂದು ಯತ್ನ ಅಂತೇಳಿ ನಾವು ಪರಿಗಣನೆಗೆ ತಗೊಳ್ತೀವಿ. ನೆಕ್ಸ್ಟ್, ಯಾವ ಆಟಗಾರನು ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಇರುವ ಸ್ಥಳದಲ್ಲಿ ಹಿಂತಿರುಗು ಉಂಟಿಲ್ಲ. ಜಂಪ್ ಮಾಡ್ತೀರಿ ನೀವು, ಓಡ್ ಬಂದು ಈ ಕೋಲಿನ ಮೇಲಿನಿಂದ ಜಂಪ್ ಮಾಡಿ ವಾಪಸ್ ಏನ್ ಮಾಡ್ಬೇಕು, ವಾಪಸ್ ಬಂದು ಹೊರಗಡೆಯಿಂದ ಬಂದು ನಿಮ್ಮ ಲೈನಿಗೆ ಜಾಯಿನ್ ಆಗ್ಬೇಕು. ನೀವೇನ್ ಮಾಡ್ತೀರಿ, ಜಂಪ್ ಮಾಡಿ ಆದ್ಮೇಲೆ ಮತ್ತೆ ಕೆಳಗಡೆಯಿಂದ ವಾಪಸ್ ಅದು ಹೊರಗಡೆಯಿಂದ ಬರ್ಬಾರ್ದು. ಏನ್ ಮಾಡ್ತೀರಿ, ನೀವು ಓಡ್ ಬರ್ತೀರಿ, ಸೈಡ್ ಇಂದ ಓಡ್ ಬರ್ತೀರಿ, ಈ ಕಡೆ ಸೈಡ್ ಇಂದ ಓಡ್ ಬರ್ತೀರಿ ಅಥವಾ ನೇರವಾಗಿ ಓಡ್ ಬರ್ತೀರಿ. ಓಡ್ ಬಂದು ಕೋಲಿನ ಮೇಲಿಂದ ಆರ್ತೀರಿ, ಆರಿದ ಮೇಲೆ ಮತ್ತೆ ವಾಪಸ್ ಕೆಳಗಡೆಯಿಂದ ಬರುವಾಗಿಲ್ಲ. ಏನ್ ಮಾಡ್ಬೇಕು, ಹೊರಗಡೆಯಿಂದ ಬಂದು ನಿಮ್ಮ ಲೈನಿಗೆ ಜಾಯಿನ್ ಆಗ್ಬೇಕು. ಸ್ಪರ್ಧೆಯು ಪ್ರಾರಂಭವಾದ ನಂತರ
ಎತ್ತದ ಅಭ್ಯಾಸಗಳನ್ನಾಗಲಿ ಓಡಿ ಬರುವುದಾಗಲಿ ಅಭ್ಯಾಸ ಮಾಡುವಂತಿಲ್ಲ. ಸರ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೀವಿ ಸರ್, ಸರ್ ಒಂದ್ಸಲ ಹಿಂಗ್ ಓಡ್ ಬರ್ತೀವಿ ಸರ್ ಅಂತ ಹೇಳಿ ಆಟ ಪ್ರಾರಂಭ ಆದ್ಮೇಲೆ ಅಲ್ಲಿ ಏನ್ ಮಾಡ್ಬಾರ್ದು, ಅಂಪೈರ್ ಹತ್ರ ಹೋಗಿ ಏನ್ ಮಾಡ್ಬಾರ್ದು, ಸರ್ ನಾನು ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೀನಿ, ಸರ್ ನಾನು ಒಂದ್ಸಲ ಏನ್ ಮಾಡ್ತೀನಿ ಟ್ರಯಲ್ ಮಾಡ್ತೀನಿ ಅಂತ ಹೇಳಿ ನೀವು ಪ್ರಯತ್ನಗಳನ್ನ ಮಾಡೋ ಆಗಿಲ್ಲ. ಆಟ ಪ್ರಾರಂಭ ಆದ್ಮೇಲೆ ಅದಕ್ಕೂ ಮುಂಚಿತವಾಗಿ ನೀವು ಪ್ರಾಕ್ಟೀಸ್ ಆದ್ರೂ ಮಾಡ್ಕೊಳ್ಳಿ, ಅದ್ರೊಳಗಡೆ ಉರುಳಾದ್ರೂ ಉರುಳಾಡ್ಕೋಬಹುದು. ಆದ್ರೆ ಆಟ ಪ್ರಾರಂಭ ಆದ್ಮೇಲೆ ಯಾವುದೇ ರೀತಿಯ ಏನ್ ಮಾಡ್ಬೋದು ಪ್ರಾಕ್ಟೀಸ್ ಅನ್ನ ಅಲ್ಲಿ ಮಾಡೋ ಆಗಿಲ್ಲ. ಇಷ್ಟು ನಿಯಮಗಳು. ಏನು ನಿಯಮಗಳು? ಎತ್ತರ ಜಿಗಿತದಲ್ಲಿ ಬರುವಂತಹ ನಿಯಮಗಳು ಯಾವ್ಯಾವು? ಇಷ್ಟೊಂದಕ್ಕೆ ಹೇಳಿದ್ನಲ್ಲ, ಏನೇನವು ಒಂದೊಂದೇ ಹೇಳಿ. ಒಂದೇ ಕಾಲಿನಿಂದ ಓಡ್ ಬರ್ಬೇಕಾದ್ರೆ ನಾವು ಒಂದೇ ಕಾಲಿನಿಂದ ಟೇಕ್ ಆಫ್ ಅನ್ನು ತೆಗೆದುಕೊಂಡು ನಾವು ಒಳಗಡೆ ಜಿಗಿಬೇಕು, ಒಂದಾಯ್ತು. ಮತ್ತೆ 3 ಪ್ರಯತ್ನಗಳನ್ನ ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೂ ಕೂಡ ನೀಡಬೇಕು. ಮತ್ತೆ ಏನು, ನಮ್ಮ ದೇಹದ ಯಾವುದೇ ಭಾಗ ಅಡ್ಡಗೋಲಿಗೆ ತಾಗಿದರೆ ಅದನ್ನ ಏನಂತ ಕರಿತೀವಿ? ಫೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಸ್ ಪಡೆಯುವ, ನಾವು ಒಂದು ನಿರ್ದಿಷ್ಟ ಎತ್ತರವನ್ನ ಜಿಗಿಯುವಕ್ಕಿಂತ ಮುಂಚಿತವಾಗಿ ನಾನು ಆ ಜಿಗಿತವನ್ನ ಜಿಗಿತೀನಿ ಅನ್ನುವಂತಹ ಕಾನ್ಫಿಡೆಂಟ್ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ಪಾಸ್ ಅನ್ನ ಪಡೆಯುವ ಅವಕಾಶ ಇದೆ. ಮತ್ತೆ ನೆಕ್ಸ್ಟ್ ಯಾವುದೇ ತರಬೇತಿಯ ಪ್ರಾಕ್ಟೀಸ್ ಅನ್ನ ಆಟ ಪ್ರಾರಂಭ ಆದ್ಮೇಲೆ ಮಾಡುವಂತಿಲ್ಲ. ಜಿಗಿದ ನಂತರ ನಮ್ಮ ದೇಹದ ಯಾವುದೇ ಭಾಗ ಕೋಲಿಗೆ ತಾಗಿದ್ರೆ ಅದನ್ನ ಫೋಲ್ ಅಂತ ಕರಿತೀವಿ. ಜಿಗಿದ ನಂತರ ವಾಪಸ್ ಅಂಕಣದಿಂದ ಹೊರಗಡೆಯಿಂದ ಬಂದು ನಾವು ಲೈನ್ಗೆ ಜಾಯಿನ್ ಆಗ್ಬೇಕು. ನೆಕ್ಸ್ಟ್ ಮತ್ತೆ ಪ್ರತಿ ನಿರ್ದಿಷ್ಟ ಎತ್ತರವನ್ನ ಏರಿಸಬೇಕಾದ್ರೆ ನಾವು ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೂ ಕೇಳುವ ರೀತಿಯಲ್ಲಿ ಅವರಿಗೆ ನಾವು ಏರ್ಬೇಕು. ಮತ್ತೆ ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೂ ಕೂಡ ನಾವು 3 ಪ್ರಯತ್ನಗಳನ್ನ ನೀಡಬೇಕು. ಇಷ್ಟೆಲ್ಲ ಇದಾವಲ್ವಾ, ಇಷ್ಟು ನಿಯಮಗಳನ್ನ ನಾವು ಎತ್ತರ ಜಿಗಿತದಲ್ಲಿ ನಾವು ತಿಳ್ಕೋಬೇಕಾಗಿದೆ. ನೆಕ್ಸ್ಟ್ ಅಕ್ರಮಗಳು. ಅಕ್ರಮಗಳು ಅಂದ್ರೆ ಏನು? ಎತ್ತರ ಜಿಗಿತದಲ್ಲಿ ನಾವು ಮಾಡುವಂತಹ ತಪ್ಪುಗಳನ್ನ ಏನಂತ ಕರಿತೀವಿ? ಅಕ್ರಮಗಳು ಅಂತೇಳಿ ಕರಿತೀವಿ. ತಪ್ಪುಗಳನ್ನೇ ಅಕ್ರಮಗಳು ಅಂತೇಳಿ ನಾವು ಕರಿತೀವಿ. ತಪ್ಪುಗಳು ಯಾವ ರೀತಿ ಅಂತಂದ್ರೆ, ಎತ್ತರ ಜಿಗಿತದ ನಿಯಮಗಳನ್ನ ಪಾಲಿಸದೇ ಇದ್ದಾಗ ಅದನ್ನ ಅಕ್ರಮ ಜಿಗಿತ ಅಂತೇಳಿ ಪರಿಗಣನೆ ಮಾಡ್ತೀವಿ. ಏನು ಎತ್ತರ ಜಿಗಿತದ ನಿಯಮಗಳು ಅಂದ್ರೆ ಯಾವ್ಯಾವು? ಮೊದಲನೇದು ಯಾವುದು? ಎತ್ತರ ಜಿಗಿತದ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕ್ ಆಫ್ ತೆಗೆದುಕೊಳ್ಳಬೇಕು. ಏನ್ ಮಾಡ್ತೀವಿ? 2 ಕಾಲಿನಿಂದ ಟೇಕ್ ಆಫ್ ತೆಗೆದುಕೊಂಡರೆ 2 ಕಾಲಿನಿಂದ ಟೇಕ್ ಆಫ್ ತೆಗೆದುಕೊಂಡರೆ ಅದನ್ನ ಏನಂತ ಕರಿತೀವಿ? ತಪ್ಪು ಜಿಗಿತ. ನೆಕ್ಸ್ಟ್ ಇಲ್ಲೇನಿದೆ? ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಪ್ರಯತ್ನಗಳನ್ನ ನೀಡಲಾಗುವುದು. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ ಏನ್ ಮಾಡ್ಬೇಕು? ಒಂದೇ ಜಿಗಿತವನ್ನ ಕೊಟ್ರೆ ಅದನ್ನು ಕೂಡ ತಪ್ಪು ಅಂತ ಕರಿತೀವಿ. 3 ಪ್ರಯತ್ನಗಳನ್ನ ನೀಡಬೇಕು ಕ್ರಮವಾಗಿ. ಆದರೆ ನಾವು 1 ಅಥವಾ 2 ಕೊಟ್ರೆ ಏನಂತ ಕರಿತೀವಿ? ಅದನ್ನ ವಿಫಲ ಯತ್ನ. 1 ಯತ್ನವನ್ನ ನೀಡಿದರೆ, 1 ಪ್ರಯತ್ನವನ್ನ ಕೊಡ್ತಾರೆ. ನೆಕ್ಸ್ಟ್ ಮತ್ತೇನು? ಪ್ರಾರಂಭದಿಂದ ಕೊನೆಯವರೆಗೆ ಪ್ರಯತ್ನಿಸುವ ಪ್ರತಿ ಎತ್ತರವನ್ನ ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ಸ್ಪರ್ಧಾಳುಗಳಿಗೆ ಪ್ರಕಟಿಸದೇ ಇದ್ರೆ ಅದನ್ನ ಅಂತ ಕರಿತೀವಿ? ಅಕ್ರಮ ಅಂತ ಕರಿತೀವಿ. ಸ್ಪರ್ಧಾಳುಗಳಿಗೆ ಅದನ್ನ ಎತ್ತರವನ್ನ ಪ್ರಕಟಿಸದೇ ಇದ್ದರೆ, ಎತ್ತರವನ್ನ ಪ್ರಕಟಿಸದೇ ಇದ್ದರೆ ನೆಕ್ಸ್ಟ್ ನಿರ್ದಿಷ್ಟ ನಿಗದಿತ ಎತ್ತರವನ್ನ ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸಬೇಕು. ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನ ಹೆಚ್ಚಿಸದೇ ಇದ್ದರೆ ಕೂಡ ಅದನ್ನ ಎತ್ತರವನ್ನ ಹೆಚ್ಚಿಸದೇ ಇದ್ದರೆ
ಕರಿತೀವಿ? ವಿಫಲ ಯತ್ನ, ಅಕ್ರಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮತ್ತೇನು? ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟು ಜಿಗಿಯನ್ನು ನಿರಾಕರಿಸಿ ಪಾಸ್ ಪಡೆಯುವ ಅವಕಾಶ ಈ ತರಕ್ಕಿದೆ. ನಿರಂತರವಾಗಿ 3 ಎತ್ತರಗಳಲ್ಲಿ ಸ್ಪರ್ಧೆಯು ಎತ್ತರಗಳನ್ನು ಕ್ರಮಿಸಲು ವಿಫಲನಾದಲ್ಲಿ ಸ್ಪರ್ಧೆಯಿಂದ ಹೊರ ಹೋಗುತ್ತಾನೆ ಅಂತ ಅರ್ಥವಿದೆ. ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗೋಲು ಕೆಳಗೆ ಬಿದ್ದರೆ ಆ ಯತ್ನವನ್ನು ವಿಫಲ ಯತ್ನ ಅಂತೇಳಿ ಪರಿಗಣಿಸಲಾಗುವುದು. ತಗುಲಿದ್ರೂ ಕೂಡ ವಾದಿ ಮಾಡ್ತಾರೆ, ಒಬ್ಬರು ಅವ್ರ ಜೊತೆ ಸಂಭಾಷಣೆಯನ್ನ ಮಾಡ್ತಾರೆ, ಅದನ್ನು ಕೂಡ ನಾವೇನಂತ ಕರಿತೀವಿ? ವಿಫಲ ಯತ್ನ ಅಂತ ಕರಿತೀವಿ. ಸ್ಪರ್ಧೆಯಲ್ಲಿ ಸ್ಪರ್ಧಾಳು ನಿಗದಿತ ಎತ್ತರದಲ್ಲಿ ಟೇಕ್ ಆಫ್ ತೆಗೆದುಕೊಳ್ಳದೆ ಆಫ್ ರೇಸ್, ಅಡ್ಡಪಟ್ಟಿ, ಲ್ಯಾಂಡಿಂಗ್, ಫಿಟ್ ಸ್ಪರ್ಶಿಸಿದಲ್ಲಿ ಈ ಯತ್ನವನ್ನ ಒಂದು ಯತ್ನ ಅಂತೇಳಿ ಪರಿಗಣಿಸಲಾಗುವುದು. ಏನು, ಒಬ್ಬರು ಬರ್ತದಂಗೆ ಹಿಂಗೆ ಸ್ವಿಮ್ ಮಾಡ್ತಾರಲ್ಲ, ಹಂಗ್ ಸ್ವಿಮ್ ಮಾಡಕ್ ಹೋಗ್ತಾರೆ. ಟೇಕ್ ಆಫ್ ಅನ್ನ ತೆಗೆದುಕೊಳ್ಳಬೇಕು, ಒಂದು ಕಾಲನ್ನ ಇಲ್ಲಿಡ್ಬೇಕು, ಇನ್ನೊಂದು ಕಾಲಿನಿಂದ ಒಳಗಡೆ ಜಿಗಿಬೇಕು. ಅದ್ ಬಿಟ್ಟು ಎರಡೂ ಕಾಲಿನಿಂದ ಜಿಗಿತಾರೆ ಓಡ್ ಬರ್ತಿದಂತೆ, ಅದನ್ನು ಕೂಡ ನಾವು ಏನಂತ ಕರಿತೀವಿ? ವಿಫಲ ಯತ್ನ ಅಂತೇಳಿ ಕರಿತೀವಿ. ಯಾವ ಆಟಗಾರನು ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಇರುವ ಸ್ಥಳದಲ್ಲಿ ಹಿಂತಿರುಗುವಂತಿಲ್ಲ. ಏನ್ ಮಾಡ್ಬೇಕು? ಹಿಂತಿರುಗುವಂತಿಲ್ಲ. ಅದು ಹಿಂತಿರುಗಿದ್ರೆ ಅದನ್ನ ಎಂತ ಕರಿತೀವಿ? ಅಕ್ರಮ. ಏನು, ಆಟಗಾರನು ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಹಿಂತಿರುಗಿದರೆ ನೆಕ್ಸ್ಟ್ ಕೊನೆಯದು, ಸ್ಪರ್ಧೆಯು ಪ್ರಾರಂಭವಾದ ನಂತರ ಯತ್ನದ ಅಭ್ಯಾಸಗಳನ್ನಾಗಲಿ ಓಡಿ ಬರುವುದಾಗಲಿ ಅಭ್ಯಾಸ ಮಾಡಿದರೆ, ಏನು ಆಟ ಪ್ರಾರಂಭ ಆದ್ಮೇಲೆ ಪ್ರಯತ್ನವನ್ನು ಅಭ್ಯಾಸ ಮಾಡಿದ್ರೆ ಮತ್ತೆ ಓಡಿ ಬಂದ್ರೆ ಅದನ್ನೇಂತ ಕರಿತೀವಿ? ವಿಫಲ ಯತ್ನ ಅಂತ ಕರಿತೀವಿ. ಅಕ್ರಮ, ತಪ್ಪು. ಅಭ್ಯಾಸ ಮಾಡುದು, ಅಭ್ಯಾಸ ಮಾಡಿದರೆ ಓಡಿ ಬಂದು ಏನಂತ ಕರಿತೀವಿ? ತಪ್ಪುಗಳು, ವಿಫಲ ಅಂತೇಳಿ ತಪ್ಪು ಯತ್ನ, ವಿಫಲ ಯತ್ನ ಅಂತ ಕರಿತೀವಿ. ಯಾವ್ಯಾವು? ಹೇಳಿಲ್ಲ. ಪಟ್ಟಿಯ ಕೆಳಭಾಗದಲ್ಲಿ ಹಿಂತಿರುಗಿದರೆ, ಅಭ್ಯಾಸ ಮಾಡಿದರೆ ಅಥವಾ ಓಡಿ ಬಂದ್ರೆ ಅದನ್ನ ಏನಂತ ಕರಿತೀವಿ? ವಿಫಲ ಯತ್ನಗಳು. ನಿಯಮಗಳಲ್ಲಿ ನಾವು ಯಾವ ನಿಯಮಗಳನ್ನ ಉಲ್ಲಂಘನೆ ಮಾಡ್ತೀವೋ ಅವೆಲ್ಲವುಗಳು ಕೂಡ ವಿಫಲ ಯತ್ನ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ನಂತರ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ದಾಖಲೆಗಳು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ ಅಲ್ವಾ? ಯಾರು ಮೊದಲನೇರು? ಯಾರು? ಹರ್ಷಿತ್ ಎಸ್. ಇವನು ನಮ್ಮ ರಾಜ್ಯದ ಕ್ರೀಡಾಪಟು. ರಾಜ್ಯದವರು ಯಾರು? ರಾಷ್ಟ್ರ ಮಟ್ಟದ ಕ್ರೀಡಾಪಟು ಯಾರು? ಅಂತಾರಾಷ್ಟ್ರೀಯ. ಇದರಲ್ಲಿ ಮೊದಲನೆಯದರಲ್ಲಿ ಪುರುಷರ ವಿಭಾಗದಲ್ಲಿ ಬಾಯ್ಸ್ ಅಲ್ಲಿ ಯಾರು? ಹರ್ಷಿತ್ ಎಸ್. ಹರ್ಷಿತ್ ಹೇಳ್ಬೇಕು, ಬಾಯ್ ಬಿಟ್ ಬಾಯ್ಸ್. ಹರ್ಷಿತ್ ಎಸ್ ಇವನು 2.20 ಮೀಟರ್ ಅನ್ನ ಮಾಡಿದ್ದಾನೆ. ನೆಕ್ಸ್ಟ್ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಯಾರು? ತೇಜಸ್ವಿನಿ ಶಂಕರ್. ತೇಜಸ್ವಿನಿ ಶಂಕರ್ 2.26.
ಮೀಟರ್ ದೆಹಲಿಯ ನೀವು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಸೇವಿಯರ್ ಸೂಟೋ ಮೇಯರ್ ಇವನು 2.45 ಮೀಟರ್. ಇಷ್ಟು ಜನ ರಾಜ್ಯದ ಕ್ರೀಡಾಪಟು, ರಾಷ್ಟ್ರ ಮಟ್ಟದ ಕ್ರೀಡಾಪಟು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಯಾವ ವಿಭಾಗದಲ್ಲಿ? ಬಾಯ್ಸ್ ವಿಭಾಗದಲ್ಲಿ. ನಂತರ ಬಾಲಕಿಯರ ವಿಭಾಗದಲ್ಲಿ ಗರ್ಲ್ಸ್ ಅಲ್ಲಿ ಸಹನಾ ಕುಮಾರಿ, ಸಹನಾ ಕುಮಾರಿ 1.92 ಮೀಟರ್. ನೆಕ್ಸ್ಟ್ ಅವಳೇ ಕರ್ನಾಟಕದವಳೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಧನೆಯನ್ನು ಮಾಡಿದರೆ ಸಹನಾ ಕುಮಾರಿ. ಎಷ್ಟು ಮೀಟರು? 1.92. ನೆಕ್ಸ್ಟ್ ಸ್ಟೆಪ್ಕಾ ಕೋಸ್ಟೋಡಿನೋವಾ, ಬಲ್ಗೇರಿಯಾದವರು. ಸ್ಟೆಪ್ಕಾ ಕೋಸ್ಟೋಡಿನೋವಾ. ಬಲ್ಗೇರಿಯಾ. ಎಷ್ಟು ಮೀಟರ್? 2.09. ಬಾಯ್ಸಿಗೆ ಸಮನಾಗಿ ಆಗಿದ್ದಾರೆ ಅಲ್ವಾ? ಇಷ್ಟು ಜನ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಪರಿಚಯವನ್ನು ನಾವು ನೋಡಿದ್ವಿ. ಅದರಲ್ಲಿ ಬಾಲಕರ ವಿಭಾಗದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಪಟು ಯಾರಪ್ಪ ಅಂತ ಹೇಳಿದ್ರೆ ಹರ್ಷಿತ್ ಎಸ್. ಅವ್ರು ಎಷ್ಟು ಮೀಟರ್ ಅನ್ನ ಆಡಿದಾನೆ? 2.20 ಮೀಟರ್ ಅನ್ನ ಎತ್ತರವನ್ನ ಜಿಗಿದಿದ್ದಾನೆ. ಅದೇ ರೀತಿ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಯಾರಪ್ಪ ಅಂತ ಹೇಳಿದ್ರೆ ತೇಜಸ್ವಿನಿ ಶಂಕರ್ 2.26 ಮೀಟರ್ ಅನ್ನ ಆಡಿದರೆ. ಯಾವ ಊರಿನವನು? ದೆಹಲಿಯವನು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಯಾರು? ಸೇವಿಯರ್ ಸೂಟೋ ಮೇಯರ್ 2.45 ಮೀಟರ್ ಅನ್ನ ಆಡಿದ್ದಾನೆ. ನೆಕ್ಸ್ಟ್ ಗರ್ಲ್ಸ್ ಅಲ್ಲಿ ಬಾಲಕಿಯರ ವಿಭಾಗದಲ್ಲಿ ಸಹನಾ ಕುಮಾರಿ 1.92 ಮೀಟರ್ ಆಡಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದೇ ಕರ್ನಾಟಕದ ಕ್ರೀಡಾಪಟುವಾಗಿರುವಂತಹ ಸಹನಾ ಕುಮಾರಿನೇ 1.92 ಮೀಟರ್ ಎತ್ತರವನ್ನ ಜಿಗಿದಿದ್ದಾಳೆ. ನಂತರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸ್ಟೆಪ್ಕಾ ಕೋಸ್ಟೋಡಿನೋವಾ. ನಂತರ ಬಲ್ಗೇರಿಯಾದವಳು. ಯಾವ ಊರಿನವಳು? ಬಲ್ಗೇರಿಯಾದವಳು 2.09 ಮೀಟರ್ ಎತ್ತರವನ್ನ ಜಿಗಿದಿದ್ದಾಳೆ. ಇಷ್ಟು ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಲ್ಲಿ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಕ್ರೀಡಾಪಟುಗಳನ್ನು ನಾವು ನೋಡಿದ್ವಿ. ಇಷ್ಟು ಕ್ರೀಡಾಪಟುಗಳ ಬಗ್ಗೆ ನಾವು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ಬಗ್ಗೆ ನಾವು ಸಂಸ್ಕಾರವಾಗಿ ತಿಳ್ಕೊಂಡ್ವಿ. ಈಗಿನ ತರಗತಿಯಲ್ಲಿ ನಾವು ಎತ್ತರ ಜಿಗಿತದ ನಿಯಮಗಳು ಯಾವ್ಯಾವ ಅಂತಲೂ ಕೂಡ ತಿಳ್ಕೊಳ್ತಾ ಹೋದ್ವಿ. ನಂತರ ತಪ್ಪುಗಳು, ಏನೇನು ತಪ್ಪುಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿತಾ ಹೋದ್ವಿ. ನಂತರ ರಾಷ್ಟ್ರೀಯ, ರಾಜ್ಯ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ನಾವು ಈಗಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ನಾವು ಅದೇ ರೀತಿಯಾಗಿ ಎತ್ತರ ಜಿಗಿತದ ಪ್ರಾಯೋಗಿಕ ವಿಭಾಗವನ್ನು ನಾವು ನೋಡ್ತಾ ಹೋಗೋದಾದ್ರೆ ಅದ್ರಲ್ಲಿ ಯಾವ ರೀತಿಯಾಗಿ ಜಿಗಿತವನ್ನ ಜಿಗಿದ್ದಾರೆ. ಮೊದಲನೇದಾಗಿ ಅಪ್ರೋಚ್, ರನ್ ಮತ್ತು ಟೇಕ್ ಆಫ್ ಸ್ಟ್ರಾಡಲ್ ತಂತ್ರದ ವಿವರಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಅಪ್ರೋಚ್, ರನ್ ಮತ್ತು ಟೇಕ್ ಆಫ್ ಅಂತೇಳಿ ನೋಡ್ತೀವಿ ಪ್ರಾಯೋಗಿಕ ವಿಭಾಗದಲ್ಲಿ. ಅದರಲ್ಲಿ ಸ್ಟ್ರಾಡಲ್ ಜಿಗಿತಕ್ಕೆ ಓಡುವ ಹಾದಿಯನ್ನು ಗುರುತಿಸಿಕೊಂಡು ಎಡಗಾಲಿನಿಂದ ಟೇಕ್ ಆಫ್, ಯಾವ ಕಾಲಿನಿಂದ ಟೇಕ್ ಆಫ್ ತಗೊಳ್ತೀವೋ ಆ ಕಾಲಿಂದ ಟೇಕ್ ಆಫ್ ತಗೊಂಡು ಹೇಗೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜಿಗಿದಿದ್ದಾರೆ ಅಂತೇಳಿ. ಅಡ್ಡಗೋಲಿನ ಮೇಲೆ ದೇಹದ ಸ್ಥಿತಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಕೂಡ ನಾವು ನೋಡ್ತೀವಿ. ಅದರಲ್ಲಿ ಸಮಾನಾಂತರದಲ್ಲಿ ಸ್ಟ್ರಾಡಲ್, ದುಂಕು ಸ್ಟ್ರಾಡಲ್, ಡೈವ್ ಅಂತ ಕರಿತೀವಿ. ಸಮಾನಾಂತರ ಸ್ಟ್ರಾಡಲ್ ಅಂತ ಮತ್ತೆ ಡೈವ್ ರೀತಿಯಲ್ಲಿ ಕೂಡ ನಾವು ದುಂಕನ್ನ ನೋಡ್ತೀವಿ. ಸಮಾನಾಂತರದಲ್ಲಿ ಸ್ಟ್ರಾಡಲ್ ಯಾವ ರೀತಿ ಅಂತ ಹೇಳಿದ್ರೆ ಈ ತಂತ್ರದಲ್ಲಿ ಅಡ್ಡಗೋಲನ್ನ ದಾಟುವಾಗ ಜಿಗಿತಗಾರನ ದೇಹವು ನೇರವಾಗಿ ಚಾಚಿ ಅಡ್ಡಗೋಲಿಗೆ ಸಮಾನಾಂತರವಾಗಿ ಚಲಿಸಬೇಕು. ಟೇಕ್ ಆಫ್ ನಲ್ಲಿ ಮೇಲಕ್ಕೆ ಶರೀರವನ್ನ ಬೀಸುತ್ತಾ
ಮುಂದುವರಿದು ಬಲಗಾಲಿನೊಂದಿಗೆ ಜಿಗಿತಗಾರನು ತನ್ನ ತಲೆ ಹಾಗೂ ಬಲಭುಜ ಮತ್ತು ಬಲಗೈಯನ್ನು ಒಟ್ಟಾಗಿ ಕೂಡಿಕೊಂಡು ಅಡ್ಡಪಟ್ಟಿಯನ್ನು ದಾಟಬೇಕು. ನಿಮಗೆ ಪ್ರಾಯೋಗಿಕವಾಗಿ ನಾನು ಒಂದ್ಸಲ ಆರಿಸ್ತೀನಿ, ಸರಿನಾ? ಅವಾಗ ಗೊತ್ತಾಗುತ್ತೆ. ನಂತರ ಧುಮುಕು. ಈ ತಂತ್ರದಲ್ಲಿ ಜಿಗಿತಗಾರ ತನ್ನ ತಲೆಯನ್ನು ಮುಂದೆ ಇಟ್ಟುಕೊಂಡು ಅಡ್ಡಗೋಲಿನ ಮೇಲೆ ಜಿಗಿಯುವಾಗ ಬಲ ಮೊಣಕಾಲು ಸ್ವಲ್ಪ ಮಡಿಸಿಕೊಂಡು ಅಡ್ಡಗೋಲನ್ನ ದಾಟುವಾಗ ದೇಹವು ಸಂಪೂರ್ಣವಾಗಿ ಚಾಚಿರದೆ ಸೊಂಟವು ಮಡಚಿಕೊಂಡಿರ್ಬೇಕು. ತಲೆ ಮತ್ತು ಸೊಂಟವು ಅಡ್ಡಗೋಲಿಗೆ ಸಮಾನಾಂತರವಾಗಿ ಚಲಿಸದೆ ಓರೆಯಾಗಿ ಚಲಿಸಿ ದಾಟಬೇಕು. ನಂತರ ಲ್ಯಾಂಡಿಂಗ್ ಯಾವ ರೀತಿ ಅಂತ ಹೇಳಿದ್ರೆ, ಸ್ಟ್ರಾಡಲ್ ತಂತ್ರದಲ್ಲಿ ಜಿಗಿತಗಾರನು ಅಡ್ಡಗೋಲನ್ನ ದಾಟಿದ ನಂತರ ಕೆಳಗೆ ಮೆತ್ತನೆ ಹಾಸಿನಲ್ಲಿ, ಅವಾಗಲೇ ಮೆತ್ತನೆ ಹಾಸಿಗೆಗಳು ಇರ್ತವೆ ಹೇಳ್ತೀನಿ. ಈ ರೀತಿಯಾಗಿ ನಾವು ಜಿಗಿತವನ್ನ, ಎತ್ತರ ಜಿಗಿತದ ಮಾದರಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಎಲ್ಲರಿಗೂ ಧನ್ಯವಾದ. ಆಯ್ತಾ?